Hey everyone, what's up? Welcome back to my Peach Cloud 16 YouTube channel. This is Pratiksha. Hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. I am back with another home remedy. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಫ್ಟರ್ ಲಾಂಗ್ ಟೈಮ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಹೋಮ್ ಮೇಡ್ ಫೇಸ್ ವಾಶ್ ಯಾವ ಥರ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಈ ಒಂದು ಫೇಸ್ ವಾಶಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ಸ್, ಡಾರ್ಕ್ ಸರ್ಕಲ್, ವಾಟ್ ಎವರ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆ್ಯಂಡ್ ಓಪನ್ ಪೋರ್ಸ್ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಪ್ರಿಪೇರ್. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿನ ನೀವು ರೆಡಿ ಮಾಡ್ಕೊಳ್ಳಿ. ಸೊ 1 ಮಂತಿಗೆ ಪ್ರಿಪೇರ್ ಮಾಡ್ಕೋಬೋದು, 1 ವೀಕಿಗೆ ಪ್ರಿಪೇರ್ ಮಾಡ್ಕೋಬೋದು. ಫಸ್ಟ್ ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ನೀವು 1 ವೀಕಿಗೆ ನೀವು ಈ ಒಂದು ಫೇಸ್ ವಾಶ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ತುಂಬ ಈಸಿ ಆ್ಯಕ್ಚುಲಿ. ಇದಕ್ಕೆ ತುಂಬ ಮನೆ ಹೋಮ್ ರೆಮಿಡೀಸೇ ಯೂಸ್ ಮಾಡ್ಕೊಂಡು ಮಾಡೋದು. ಸೊ ಬನ್ನಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಫೇಸ್ ವಾಶ್ಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಅದರಲ್ಲಿ ನಾನು ಫಸ್ಟ್ ಬಾದಾಮ್ ತೊಗೊಂಡಿದ್ದೀನಿ ಆ್ಯಂಡ್ ಓಟ್ಸ್, ಮಸೂರ್ ದಾಲ್ ಆ್ಯಂಡ್ ಬೇಸನ್ ಮೀನ್ಸ್ ಕಡಲೆ ಹಿಟ್ಟು ಆ್ಯಂಡ್ ರೈಸ್ ಫ್ಲೋರ್, ಗ್ರೀನ್ ಗ್ರಾಮ್ಸ್ ಹಸಿರು ಕಾಳು, ಆಮೇಲೆ ಟರ್ಮರಿಕ್, ಕಾಫಿ ಪೌಡರ್ ಇಷ್ಟು ಬೇಕು. ಸೊ ಇದು 1 2 3 4 ಇದಿಷ್ಟನ್ನು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ನೀವು ಇದರಲ್ಲಿ ಸ್ಯಾಂಡಲ್ವುಡ್ ಪೌಡರು ಮತ್ತು ಆರೆಂಜ್ ಪೀಲ್ ಪೌಡರು ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇಲ್ಲ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ, ನೋಡ್ಕೋಬೋದು. ಫಸ್ಟ್ ನಾನು ಹೆಸರು ಕಾಳನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನ್ ಗ್ರೌಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಪೌಡರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಸೂರ್ ದಾಲ್ನು ಕೂಡ ಮಸೂರ್ ದಾಲ್ನ ಸೇಮ್ ಅದೇ ಥರ ಫೈನ್ ಗ್ರೌಂಡ್ ಮಾಡ್ಕೊಳ್ಳಿ. ಇದೇ ಥರ ಪೌಡರ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಾದಾಮ್ ಅಂಟಿಲ್ ಅದು ಪೌಡರ್ ಆಗೋ ತನಕ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಮ್ಯಾಜಿಕ್. ಸೊ ಇದು ಕೂಡ ಪೌಡರ್ ಆಗಿದೆ. ಫೈನ್ ಪೌಡರ್ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಓಟ್ಸ್ನೂ ಕೂಡ ಸೇಮ್ ಅದೇ ಥರ ಚೆನ್ನಾಗಿ ಅದು ಫೈನ್ ಗ್ರೌಂಡ್ ಆಗೋವರೆಗೂ ಮಿಕ್ಸರಲ್ಲಿ ಆಡಿಸ್ಬಿಟ್ಟು ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ಗ್ರೀನ್ ಗ್ರಾಮ್ಸ್ ಹೆಸರು ಕಾಳು ಆ್ಯಂಡ್ ಇದು ಮಸೂರ್ ದಾಲ್ ಆ್ಯಂಡ್ ಇದು ಬಾದಾಮ್ ಪೌಡರ್ ಆ್ಯಂಡ್ ಇಟ್ಸ್ ಓಟ್ಸ್ ಪೌಡರ್. ಇದೆಲ್ಲ ನಾರ್ಮಲ್, ಇದು ಆಲ್ರೆಡಿ ಫೈನ್ ಗ್ರೌಂಡ್ ಆಗಿರೋಂಥದ್ದು. ಇಷ್ಟನ್ನ ಇವಾಗ ಎಷ್ಟೆಷ್ಟು ಸ್ಪೂನ್ ಹಾಕಬೇಕು ಅಂತ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ನೌ. ಇವಾಗ ಕ್ಲಾರಿಟಿ ಬಂತಲ್ಲ. ಸೊ ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಟ್ರಾನ್ಸ್ಪರೆಂಟ್ ಕಂಟೈನರ್. ಸೊ ಇದೇ ಕಂಟೈನರ್ಗೆ ನಾನು ಇದೆಲ್ಲ ಪೌಡರ್ಸನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಫಸ್ಟ್ ಯಾವುದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು 4 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಕಡಲೆ ಹಿಟ್ಟು ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನ ಡರ್ಟನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಕಡಲೆ ಹಿಟ್ಟು ತುಂಬ ಅಂದರೆ ಬೆನಿಫಿಟ್ ಇದೆ. ಆ್ಯಂಡ್ ಇದು ಈ ರೆಗ್ಯುಲರ್ ಯೂಸಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೈಸ್ ಫ್ಲೋರ್. ಸೊ ಆಬ್ವಿಯಸ್ಲಿ ರೈಸ್ ಫ್ಲೋರ್ ಬಗ್ಗೆ ಹೇಳೋಂಗೆ ಇಲ್ಲ. ರೈಸ್ ಫ್ಲೋರ್ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸನ್ನು ರಿಮೂವ್ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೇಸನ್ ಕೂಡ ನಿಮಗೆ ಆಲ್ಮೋಸ್ಟ್ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಸೂರ್ ದಾಲು ಕೂಡ ನಿಮಗೆ ಸೂಪರ್ ಬ್ರೈಟ್ ಕಾಂಪ್ಲೆಕ್ಷನನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೆಸರು ಕಾಳು ಪೌಡರ್. ಇದು ನಮ್ಮ ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಬೇಗ. ಸೊ ಅದಕ್ಕೋಸ್ಕರ ಎಲ್ಲರೂ ಹೆಸರು ಕಾಳನ್ನು ಇಂಟೇಕ್ ಕೂಡ ಮಾಡ್ತಾರೆ, ನೀವು ನೋಡಿರ್ಬೋದು. ಸೊ ಇದನ್ನು ನಾನು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ರೈಸ್ ಫ್ಲೋರ್ನ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹೇಳೋದು ಮರ್ತಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಾದಾಮ್ ಪೌಡರ್ ಸಿಕ್ಕಾಪಟ್ಟೆ ಜಾಸ್ತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ 2 ಟೇಬಲ್ ಸ್ಪೂನ್ ನಾನು ಹಾಕೋತಾ ಇರೋದು. 2 ಟೇಬಲ್ ಸ್ಪೂನ್ ಇಸ್ ಎನಫ್. ಇದು ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ ಕೊಡೋದಕ್ಕೆ ಈ ಒಂದು ಪೌಡರ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಫಿ ಆಬ್ವಿಯಸ್ಲಿ
ಸ್ಕಿನ್ ಗ್ಲೂ ಆ್ಯಂಡ್ ಸ್ಕಿನ್ ಎಕ್ಸ್ಫಾಲಿಯೇಟ್ಸ್ ಆ್ಯಂಡ್ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡೋದಕ್ಕೆ ಕಾಫಿ ಹೆಲ್ಪ್ ಮಾಡಿದೆ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಟ್ ಲಾಸ್ಟ್ ಮೈ ಫೇವ್ರೇಟ್ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಸ್ಕಿನ್ ಬ್ರೈಟ್ನಿಂಗಿಗೆ ಇದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಅಟ್ ಲಾಸ್ಟ್ ಓಟ್ಸ್, ಇದು ಸ್ಕಿನ್ನಲ್ಲಿರೋ ಡರ್ಟ್ನ ರಿಮೂವ್ ಮಾಡೋದಕ್ಕೆ, ಸ್ಕಿನ್ ಕಾಂಪ್ಲೆಕ್ಷನ್ನ ಚೇಂಜ್ ಮಾಡೋದಕ್ಕೆ ಓಟ್ಸ್ ಹೆಲ್ಪ್ ಮಾಡುತ್ತೆ. ನೀವು ಸಫೋಲಾ ಮಸಾಲ ಓಟ್ಸ್ ಎಲ್ಲ ತೊಗೊಳ್ಬಾರ್ದು, ಪ್ಲೇನ್ ಓಟ್ಸನ್ನು ತೊಗೋಬೇಕು. ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಮಿಕ್ಸ್ ಇಟ್ ಆಲ್ ಥರೋಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿದಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಸ್ಕಿನ್ನನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂತಹ ಕಲೆಗಳು ಆ್ಯಂಡ್ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ಸನ್ ಟ್ಯಾನಿಂಗ್ಸ್ ಎಲ್ಲನೂ ಹೋಗ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಆ್ಯಂಡ್ ನಿಮ್ಮ ಸ್ಕಿನ್ಗೂ ಕೂಡ ಬೆನಿಫಿಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಇಷ್ಟೆಲ್ಲ ಒಳ್ಳೊಳ್ಳೆ ಹೋಮ್ ರೆಮಿಡೀಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಹಾರ್ಷಾಗಿ ಡೈಲಿ ಇದು ಮಾಡೋಕ್ಕೆ ಹೋಗಬೇಡಿ. ನೀವು ಬೇಕಂದರೆ ಇದನ್ನು ವೀಕ್ಲಿ ಥ್ರೈಸ್ ಯೂಸ್ ಮಾಡಿದ್ರೂ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿದಾಗ ಇವಾಗ ನೋಡಿ ಪೌಡರ್ ಈ ರೀತಿ ಆಗಿದೆ, ಫೇಸ್ ವಾಶ್ ಪೌಡರ್. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ಆ ಒಂದು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತೋರಿಸ್ತದನ್ನಲ್ಲ, ಸೊ ಇದೇ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ನೋಡಿದ್ರಲ್ಲ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ. ಆ್ಯಂಡ್ ಬನ್ನಿ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ನಾವು ಆ ಪೌಡರ್, ಫೇಸ್ ವಾಶ್ ಪೌಡರ್ನ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನು ಇಲ್ಲಿ ಮುಖದ ಮೇಲೆ ಹಾಕಿ ತೋರಿಸ್ತಾ ಇಲ್ಲ, ಎವ್ರಿ ಟೈಮ್ ಐ ಯೂಸ್ ಟು ಡೂ. ಸೊ ಇವಾಗ ಕೈ ಮೇಲೆ ತೋರಿಸ್ತಾ ಇದ್ದೀನಿ. ಇಟ್ಸ್ ಅ ನಾರ್ಮಲ್ ಫೇಸ್ ವಾಶ್, ರೈಟ್? ಸೊ ಫಸ್ಟು ಫೇಸ್ ವಾಶ್ ಮಾಡಬೇಕಾದ್ರೆ ವಾರ್ಮ್ ವಾಟರಲ್ಲಿ ಕ್ಲೀನಾಗಿ ಈ ಥರ ನಾನು ತೋರಿಸ್ತದನ್ನೆಲ್ಲ ಹೀಗೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಪೌಡರ್ನ ಫೇಸ್ ಮೇಲೆ ಈ ಥರ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಹೇಗೆ ಅಂದರೆ ಲೈಕ್ ನೋಸ್ ಸೈಡ್ಸಲ್ಲಾಗಿರ್ಬೋದು, ಅಪ್ಪರ್ ಲಿಪ್ಸ್ ಆ್ಯಂಡ್ ಲೋವರ್ ಲಿಪ್ಸ್ ಆಗಿರ್ಬೋದು, ಕ್ಲೀನಾಗಿ ಈ ಥರ ಚೆನ್ನಾಗಿ ನೀವು ತೊಳೆಯೋದ್ರಿಂದ ಸ್ಕಿನ್ ಮೇಲಿರೋ ಡರ್ಟ್ ಎಲ್ಲ ಹೋಗುತ್ತೆ. ಸೊ ಕ್ಲೀನಾಗಿ ನಿಮ್ಮ ಫೇಸ್ ಗ್ಲೋ ಆಗುತ್ತೆ. ಸೊ ನೀವು ಡೈಲಿ ಇದನ್ನು ಹಚ್ತಾ ಬಂದರೆ ನಿಮಗೆ 100% ಯು ವಿಲ್ ಗೆಟ್ ಅ ಬೆಟರ್ ಇಂಪ್ರೂವ್ಮೆಂಟ್ ನಿಮ್ಮ ಸ್ಕಿನ್ ಮೇಲೆ ನೀವು ನೋಡ್ಬೋದು. ಸೊ ಈ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಾಶಿಗೆ ಗೊತ್ತಾಗಲ್ಲ. ಸೊ ಈ ಥರ ಕ್ಲೀನಾಗುತ್ತೆ. ನೋಡಿದ್ರಲ್ವ ಹೇಗೆ ಯೂಸ್ ಮಾಡೋದು ಅಂತ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡಿ. ಆ್ಯಂಡ್ ಸ್ಟಾರ್ಟಿಂಗ್ ನನ್ನ ಫೇಸ್ ಹಾಳಾದಾಗ ನಾನು ಕೂಡ ಇದೇ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಆಫ್ಟರ್ ಎಲ್ಲ ನನ್ನ ಮುಖದ ಏನೇನು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಸಾರ್ಟ್ ಔಟ್ ಆದಮೇಲೆ ನಾನು ಸ್ಕಿನ್ ಕೇರ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಬ್ರೈಟ್ ಆಗುತ್ತೆ, ಡಾರ್ಕ್ ಕಾಂಪ್ಲೆಕ್ಷನಿಂದ ಸ್ವಲ್ಪ ಟೋನ್ ಚೇಂಜ್ ಆಗುತ್ತೆ ಫೇರ್ ಕಾಂಪ್ಲೆಕ್ಷನ್ಗೆ. ಆ್ಯಂಡ್ ನಿಮಗೆ ಯಾವುದೇ ರೀತಿಯಾದಂತಹ ಡಾರ್ಕ್ ಸ್ಪಾಟ್ ಆಗಿರ್ಬೋದು ಆ್ಯಂಡ್ ಫೇಸಲ್ಲಿ ಏನೇ ಮಾರ್ಕ್ಸ್ ಇದ್ರೂ ಹೋಗುತ್ತೆ, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಆ್ಯಂಡ್ ಓಪನ್ ಪೋರ್ಸ್ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಬಟ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೊ ಇದರಿಂದ ನಿಮ್ಮ ಒಂದು ಸ್ಕಿನ್ ನಿಜವಾಗ್ಲೂ ಸೂಪರ್ ಬ್ರೈಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ. ಸೊ ನಿಮ್ಮದು ತುಂಬ ಫೇಸ್ ಏನಾದರೂ ಹಾಳಾಗಿದ್ರೆ ದಯವಿಟ್ಟು ಹೋಮ್ ರೆಮಿಡೀಸಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.